ದೇಶಾದ್ಯಂತ ಬ್ಯಾಂಕ್ ಸಿಬ್ಬಂದಿಯಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಕೆಲಸದ ಅವಧಿ ಕಡಿತಕ್ಕೆ ಆಗ್ರಹಿಸಿ ಸಿಬ್ಬಂದಿಗಳು ಹೋರಾಟವನ್ನ ಮಾಡ್ತಿದ್ದಾರೆ. ದೇಶಾದ್ಯಂತ ಬ್ಯಾಂಕ್ ಸಿಬ್ಬಂದಿಗಳಿಂದ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿದೆ. ಕೆಲಸದ ಅವಧಿಯನ್ನ ಕಡಿತ ಮಾಡೋದಕ್ಕೆ ಆಗ್ರಹಿಸಿ ಸಿಬ್ಬಂದಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಾರದಲ್ಲಿ 5 ದಿನ ಕೆಲಸದ ಅವಧಿಗೆ ಆಗ್ರಹಿಸಿ ಇವರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. 6 ದಿನದ ಬದಲು 5 ದಿನಗಳ ಕೆಲಸಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಜೊತೆಗೆ ಕಳೆದ 3 ದಿನಗಳಿಂದಲೂ ಕೂಡ ಬ್ಯಾಂಕ್ಗೆ ರಜೆ ಇದೆ. ಶನಿವಾರ, ಭಾನುವಾರ ಹಾಗೆ ನಿನ್ನೆ ರಿಪಬ್ಲಿಕ್ ಡೇ, ಇವತ್ತು ಕೂಡ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಹೀಗಾಗಿ ಕಂಟಿನ್ಯೂಸ್ 4 ದಿನ ಬ್ಯಾಂಕ್ಗೆ ರಜೆ ಇರುವಂಥದ್ದು. ಇನ್ನೊಂದು ಕಡೆ ಮೊಬೈಲ್ ಹಾಗೂ ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಆದರೆ ಬ್ಯಾಂಕ್ಗೆ ಹೋಗಿ ನೀವು ವಹಿವಾಟು ನಡೆಸ್ತೀವಿ ಅಂದರೆ ಅದಕ್ಕೆ ಸಮಸ್ಯೆ ಎದುರಾಗಬಹುದು. ಯಾಕಂದರೆ ಕಳೆದ 4 ದಿನಗಳು ಅಂದರೆ ಇವತ್ತು ಸೇರಿಸಿ 4 ದಿನಗಳು ಕಂಟಿನ್ಯೂಸ್ ಆಗಿ ಬ್ಯಾಂಕ್ಗೆ ರಜೆ ಇರುತ್ತೆ. HDFC ಬ್ಯಾಂಕ್, ICICI ಬ್ಯಾಂಕ್ ಹಾಗೂ ಆಕ್ಸಿಸ್ ಬ್ಯಾಂಕ್ ಜೊತೆಗೆ ಕರ್ನಾಟಕ ಬ್ಯಾಂಕ್ ಸೇರಿದಂತೆ ಖಾಸಗಿ ವಲಯದ ಬ್ಯಾಂಕ್ಗಳ ನೌಕರರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗವಹಿಸೋದಿಲ್ಲ. ಉಳಿದಂತೆ ಬೇರೆ ಬ್ಯಾಂಕ್ಗಳ ಅಂದರೆ ಸರ್ಕಾರಿ ವಲಯದ ಬ್ಯಾಂಕ್ಗಳ ನೌಕರರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗವಹಿಸ್ತಾರೆ. ದೇಶಾದ್ಯಂತ ಬ್ಯಾಂಕ್ ಸಿಬ್ಬಂದಿಯಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಕೆಲಸದ ಅವಧಿ ಕಡಿತಕ್ಕೆ ಆಗ್ರಹಿಸಿ ಸಿಬ್ಬಂದಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಾರದಲ್ಲಿ 5 ದಿನ ಕೆಲಸದ ಅವಧಿಗೆ ಆಗ್ರಹಿಸಿ ಪ್ರೊಟೆಸ್ಟ್ನ ಮಾಡ್ತಾ ಇದ್ದಾರೆ. 6 ದಿನಗಳ ಬದಲು 5 ದಿನಗಳ ಕೆಲಸಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ಬ್ಯಾಂಕ್ಗಳಿಗೆ ರಜೆ ಇದೆ. ಆದರೆ ಇನ್ನೊಂದು ಕಡೆ ಮೊಬೈಲ್ ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಹಾಗೆ ಕರ್ನಾಟಕ ಬ್ಯಾಂಕ್ ಸೇರಿದಂತೆ ಖಾಸಗಿ ವಲಯದ ಬ್ಯಾಂಕ್ಗಳ ನೌಕರರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗವಹಿಸೋದಿಲ್ಲ. ವಾರದಲ್ಲಿ 5 ದಿನಗಳ ಕೆಲಸದ ವ್ಯವಸ್ಥೆ ತಕ್ಷಣ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿ ಬ್ಯಾಂಕ್ ನೌಕರರು ಇವತ್ತು ರಾಷ್ಟ್ರವ್ಯಾಪಿ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮುಖ್ಯ ಕಾರ್ಮಿಕ ಆಯುಕ್ತರೊಂದಿಗೆ ನಡೆದ ಸಂಧಾನ ಸಭೆ ಯಾವುದೇ ಪಾಸಿಟಿವ್ ರಿಸಲ್ಟ್ ನೀಡದ ಹಿನ್ನೆಲೆಯಲ್ಲಿ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಮುಷ್ಕರಕ್ಕೆ ಕರೆ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಇನ್ನು ಸಿಬ್ಬಂದಿಗಳ ಬೇಡಿಕೆ ಏನು, ಜೊತೆಗೆ ಇದರಿಂದ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಯಾಕಂದ್ರೆ ಆಲ್ರೆಡಿ 3 ದಿನ ರಜೆ ಆಗಿದೆ. ಸೊ ಯಾವ ರೀತಿ ಪಬ್ಲಿಕ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಎಸ್, ಖಂಡಿತ. ಯಾಕಂದ್ರೆ ಬ್ಯಾಂಕ್ ವಹಿವಾಟನ್ನ ಬಹಳಷ್ಟು ಜನ ಮಾಡ್ತಾ ಇರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ನೌಕರರಿಗೆ ವಾರಕ್ಕೆ 5 ದಿನಗಳು ಮಾತ್ರ ಕೆಲಸದ ದಿನವಾಗಿರೋದ್ರಿಂದ ವಿವಿಧ ಬೇಡಿಕೆಗಳು ಈಡೇರಿಸಿ ಇವತ್ತು ಸ್ವಾತಂತ್ರ್ಯ ಉದ್ಯಾನದ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಷೇರುಪೇಟೆ ಆಗಿರ್ಬೋದು, ವಿದೇಶಿ ವಿನಿಮಯ ವ್ಯವಹಾರ ಆಗಿರ್ಬೋದು, ವಾರದಲ್ಲಿ 5 ದಿನ ನಡೆಯುತ್ತದೆ. ಹೀಗಾಗಿ 5 ದಿವಸ ಮಾತ್ರ ಕೆಲಸದ ದಿನ ಇರ್ಬೇಕೆನ್ನುವ ಬೇಡಿಕೆಯನ್ನ ಮೊದಲಿಂದ ಕೂಡ ಇಡ್ತಾ ಇದ್ರು. ಯಾಕಂದ್ರೆ ಕೆಲಸದ ಒತ್ತಡ ಬಹಳಷ್ಟು ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ 5 ದಿನ ಕೆಲಸದ ದಿನಗಳನ್ನ ಜಾರಿಗೆ ತರುವುದಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಭರವಸೆ ನೀಡಿತ್ತು. ಮೊದಲ ಹಂತದಲ್ಲಿ ಪ್ರತಿ ತಿಂಗಳ 2ನೇ ಮತ್ತು 4ನೇ ಶನಿವಾರವನ್ನ ರಜೆ ಎಂದು ಘೋಷಿಸಿತ್ತು. ಆದ್ರೆ ಉಳಿದ ಶನಿವಾರಗಳ ಭರವಸೆ ಹಾಗೆ ಬಾಕಿ ಉಳಿದಿದೆ ಎಂದು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಪ್ರಧಾನ ಕಾರ್ಯದರ್ಶಿ ಗಿರಿರಾಜ್ ಅವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸೊ ಇವತ್ತು ಬಹುತೇಕ ಬ್ಯಾಂಕಿನ ಸಿಬ್ಬಂದಿಗಳು, ಖಾಸಗಿ ಆಗಿರ್ಬೋದು ಹಾಗೇನೆ ಸರ್ಕಾರಿ ಬ್ಯಾಂಕ್ ಸಿಬ್ಬಂದಿಗಳು ಭಾಗಿಯಾಗ್ತಾರಾ ಇಲ್ವಾ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು. ಯಾಕಂದ್ರೆ ಒಂದ್ ವೇಳೆ ಸರ್ಕಾರಿ ಕೆಲಸದಲ್ಲಿರೋರು ಭಾಗಿಯಾದ್ರೆ ಅವ್ರ ಮೇಲೆ ಏಸ್ಮಾ ಜಾರಿ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಖಾಸಗಿ ಬ್ಯಾಂಕ್ನ ಸಿಬ್ಬಂದಿಗಳು ಮಾತ್ರ ಭಾಗಿಯಾಗ್ತಾರೆ. ಯಾಕಂದ್ರೆ ಸರ್ಕಾರಿ ಬ್ಯಾಂಕ್ನ ಅಲ್ಲಿರುವಂತಹ ಕೆಲಸಗಾರರಿಗೆ ಕೂಡ ಈ ಒತ್ತಡ ಇರುವಂತದ್ದು. ಯಾಕಂದ್ರೆ ಪ್ರತಿದಿನ ಕೆಲಸದ ಅವಧಿ ಮೀರಿ ಕೆಲಸವನ್ನ ಬ್ಯಾಂಕ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಇವತ್ತು ಸ್ವತಂತ್ರ ಉದ್ಯಾನದಲ್ಲಿ ನೌಕರರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ? ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು. ಸಿಂಚನ. ಭವ್ಯ, ಇನ್ನು ಯಾವೆಲ್ಲ ಬ್ಯಾಂಕ್ನ ಸಿಬ್ಬಂದಿಗಳು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಅಂತ? ಪ್ರಮುಖವಾಗಿ ಖಾಸಗಿ ಬ್ಯಾಂಕ್ನ ಸಿಬ್ಬಂದಿಗಳು ಹೆಚ್ಚಾಗಿ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಸರ್ಕಾರಿ ಅಧೀನದಲ್ಲಿರುವಂತಹ ಅಂದ್ರೆ SBI ಆಗಿರ್ಬೋದು, ಬರೋಡಾ ಆಗಿರ್ಬೋದು, ಸೊ ಈ ಬ್ಯಾಂಕಿನ ಸಿಬ್ಬಂದಿಗಳು ಭಾಗಿಯಾಗ್ತಾರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಸೊ ಇವತ್ತು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾದ ಬಳಿಕವಷ್ಟೇ ಅದರ ಒಂದು ಚಿತ್ರಣ ಕೂಡ ಸಿಗುತ್ತೆ. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.